ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದ ಹಾಗೆ ಅವರು ಎಲ್ಲಾದ್ರಿಂದಾನೂ ದೂರ ತಳ್ಳಲ್ಪಡ್ತಾ ಇದ್ದಾರೆ, ವಂಚಿತರಾಗ್ತಾ ಇದ್ದಾರೆ. ಮುಸ್ಲಿಂ ಮೆಜಾರಿಟಿ ಇರುವ ಕ್ಷೇತ್ರಗಳಲ್ಲಿ ಮುಸ್ಲಿಮರು ಗೆಲ್ತಾರೆ, ಹಿಂದೂಗಳು ಮೆಜಾರಿಟಿ ಇರುವ ಕ್ಷೇತ್ರದಲ್ಲೂ ಮುಸ್ಲಿಮರೇ ಗೆಲ್ತಾರೆ. ಆದರೆ ಮುಸ್ಲಿಮರು ಮೆಜಾರಿಟಿ ಇರುವ ಕ್ಷೇತ್ರದಲ್ಲಿ ಹಿಂದೂಗಳು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಆ ಕ್ಷೇತ್ರಗಳಲ್ಲಿ ಹಿಂದೂ ಅಭ್ಯರ್ಥಿಗಳು ಸೋಲೋದಕ್ಕೆ ಪ್ರಾರಂಭ ಆಯಿತು. ಟೆರರ್ ಅಟ್ಯಾಕ್ಗಿಂತಲೂ ಭಯಾನಕ ಈ ಡೆಮೋಗ್ರಾಫಿಕ್ ಅಟ್ಯಾಕ್. ನಮಸ್ಕಾರ. ದೆಹಲಿಯಲ್ಲಿ ಇಡೀ ದೇಶವೇ ನಡುಗುವ ರೀತಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ. ಎಲ್ಲರನ್ನ ಬಡಿದೆಬ್ಬಿಸುವಂತಹ ಟೆರರ್ ಅಟ್ಯಾಕ್ ಇದು ಅಂತ ಇದನ್ನು ಕರಿಬಹುದು. ಯಾಕಂತ ಹೇಳಿದರೆ ನಮಗೆ ಟೆರರ್ ಅಟ್ಯಾಕ್ ಆಗಿದ್ದು ಕಾಣಿಸುತ್ತೆ. ಆತ ಕಾರ್ನಲ್ಲಿ ಬಂದಿದ್ದು, ಕಾರ್ ಬ್ಲಾಸ್ಟ್ ಆಗಿದ್ದು ಎಲ್ಲನೂ ಕಾಣಿಸುತ್ತೆ. ಆದರೆ ಡೆಮೋಗ್ರಾಫಿಕ್ ಅಟ್ಯಾಕ್ ಅಂತ ಇದೆಯಲ್ಲ, ಅದು ಕಾಣಿಸಲ್ಲ. ಸೊ ಇಲ್ಲಿ ಟೆರರ್ ಅಟ್ಯಾಕ್ಗಿಂತಲೂ ಬಹಳ ಅಪಾಯಕಾರಿಯಾಗಿರೋದು ಡೆಮೋಗ್ರಾಫಿಕ್ ಅಟ್ಯಾಕ್. ಯಾಕೆ ಈ ಡೆಮೋಗ್ರಾಫಿಕ್ ಅಟ್ಯಾಕ್ ಅನ್ನುವಂಥದ್ದು ಬಹಳ ಅಪಾಯಕಾರಿ? ಒಂದು ಪ್ರದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ನಿಧಾನವಾಗಿ ಏರಿಕೆಯಾಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆಯಾಗ್ತಾ ಬಂದಾಗ, ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಬಂದಾಗ ಆ ಪ್ರದೇಶದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದರ ಬಗ್ಗೆ BJP ವಕ್ತಾರ ಪ್ರದೀಪ್ ಭಂಡಾರಿ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ, ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಇದ್ದ ಹಾಗೆ, ಹಿಂದೂಗಳು ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ದೂರ ಉಳಿತಾರೆ, ಹೊರಗುಳಿತಾರೆ. ಕೆಲವು ಸೆಕ್ಯುಲರಿಸ್ಟ್ಗಳು ಎಲ್ಲದಕ್ಕೂ ಮಾತಾಡ್ತಾರೆ. ಅದೇ ರೀತಿ ಈ ವಿಚಾರದ ಬಗ್ಗೆನೂ ಅವರು ಧ್ವನಿ ಎತ್ತಬೇಕು ಅಂತ ಪ್ರದೀಪ್ ಭಂಡಾರಿ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ, ಹಿಂದೂಗಳ ಜನಸಂಖ್ಯೆ ಅನ್ನುವಂಥದ್ದು ಕಡಿಮೆಯಾಗ್ತಾ ಬಂದ ಹಾಗೆ, ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾ ಹೋದ ಹಾಗೆ ಆ ಪ್ರದೇಶಗಳಲ್ಲಿ ರಾಜಕೀಯವಾಗಿ ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದನ್ನು ಅವರು ತಮ್ಮ ಟ್ವೀಟ್ನ ಮುಖಾಂತರ ತಿಳಿಸಿದ್ದಾರೆ. ಉತ್ತರ ಪ್ರದೇಶದ ಕಿಶನ್ಗಂಜ್ನಲ್ಲಿ 1967ರಲ್ಲಿ ಆ ಒಂದೇ ಒಂದು ವರ್ಷದಲ್ಲಿ ಮಾತ್ರ ಹಿಂದೂ MLA ಆಗಿದ್ದರು. ಅದಾದ ನಂತರದ ದಿನಗಳಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಬ್ಬ ಹಿಂದೂ MLA ಅಲ್ಲಿ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಮುಸ್ಲಿಮರ ಜನಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಹೋಯಿತು. ಕೋಚಧಮನ್ನಲ್ಲಿ 72% ಮುಸ್ಲಿಂ ಜನಸಂಖ್ಯೆನೇ ಇದೆ. ಆ ಪ್ರದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿಯವರೆಗೆ ಒಬ್ಬ ಹಿಂದೂ MLA ಇಲ್ಲ. ಬಹದ್ದೂರ್ಗಂಜ್ನಲ್ಲಿ ಈಗ 68% ಮುಸ್ಲಿಂ ಜನಸಂಖ್ಯೆ ಇದೆ. ಇಲ್ಲಿ 1995ರಲ್ಲಿ ಒಂದು ಬಾರಿ ಹಿಂದೂ MLA ಆಗಿದ್ರು. ಅದಾದ ನಂತರದಿಂದ ಇಲ್ಲಿಯವರೆಗೆ ಅಲ್ಲಿ ಹಿಂದೂಗಳು MLA ಆಗಲೇ ಇಲ್ಲ, ಎಲೆಕ್ಷನ್ನಲ್ಲಿ ಗೆಲ್ಲೇ ಇಲ್ಲ. ಕಾರಣ ಏನಂತ ಹೇಳಿದರೆ ಅಲ್ಲಿ ಮುಸ್ಲಿಮರ ಜನಸಂಖ್ಯೆ ಅನ್ನುವಂಥದ್ದು ದಿನೇ ಹೆಚ್ಚಾಗ್ತಾ ಹೋಯಿತು. ಹಿಂದೂಗಳು ಅಲ್ಪಸಂಖ್ಯಾತರಾಗೋದಕ್ಕೆ ಪ್ರಾರಂಭ ಆದರು. ಹಾಗಾಗಿ ಮುಸ್ಲಿಮರು ತಮ್ಮ ಧರ್ಮದವರನ್ನೇ ಗೆಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದರು. ಠಾಕೂರ್ಗಂಜ್ನಲ್ಲಿ ಮುಸ್ಲಿಮರ ಜನಸಂಖ್ಯೆ 58% ಇದೆ. ಅಲ್ಲಿ ಇದುವರೆಗೆ ಕೇವಲ 3 ಬಾರಿ ಹಿಂದೂಗಳು MLA ಆಗಿತ್ತು. ಪ್ರದೀಪ್ ಭಂಡಾರಿ ಅವರು ಮಾಡಿದಂತಹ ಟ್ವೀಟನ್ನು ರೀಶೇರ್ ಮಾಡಿದಂತಹ ತೆಲಂಗಾಣದ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ N. ರಾಮಚಂದರ್ ರಾವ್ ಅವರು ತೆಲಂಗಾಣದ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆನೂ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಚಾರ್ಮಿನಾರ್ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೆ ಹಿಂದೂಗಳು MLA ಆಗಲಿಲ್ಲ. ಚಂದ್ರಯಾನ್ ಗುಟ್ಟದಲ್ಲೂ ಇದುವರೆಗೆ ಹಿಂದೂಗಳು MLA ಆಗಲಿಲ್ಲ. ಯಾಕೂಟ್ಪುರದಲ್ಲಿ 1957ರಿಂದ ಇದುವರೆಗೆ ಹಿಂದೂಗಳು MLA ಆಗಲಿಲ್ಲ. ಕರ್ವಾನ್ನಲ್ಲಿ ಕಳೆದ 26 ವರ್ಷಗಳಿಂದ ಇದುವರೆಗೆ ಹಿಂದೂಗಳು MLA ಆಗಲಿಲ್ಲ. ಯಾಕಂತ ಹೇಳಿದರೆ ಆ ಕ್ಷೇತ್ರಗಳಲ್ಲಿ ಇರೋದು ಮುಸ್ಲಿಂ ಪ್ರಾಬಲ್ಯತೆ, ಮುಸ್ಲಿಮರ ಜನಸಂಖ್ಯೆ ಆ ಕ್ಷೇತ್ರಗಳಲ್ಲಿ ಹೆಚ್ಚಾಗಿದೆ. ಹಾಗಾಗಿ ಅವರು ತಮ್ಮ ಧರ್ಮದ ಅಭ್ಯರ್ಥಿಗಳನ್ನೇ ಗೆಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದರು. ಹಿಂದೂಗಳು ಮೆಜಾರಿಟಿಯನ್ನು ಕಳ್ಕೊಂಡು ಮುಸ್ಲಿಮರು ಮೆಜಾರಿಟಿಗೆ ಬಂದ ಮೇಲಿಂದ, ಡೆಮೋಗ್ರಫಿಯಲ್ಲಿ ಬದಲಾವಣೆ ಆದಾಗಿನಿಂದ ಈ ಎಲ್ಲ ಕ್ಷೇತ್ರಗಳಲ್ಲಿ ಹಿಂದೂಗಳು MLA ಆಗಲೇ ಇಲ್ಲ, ಕೇವಲ ಮುಸ್ಲಿಮರೇ ಗೆಲ್ತಾ ಇದ್ದಾರೆ. ಸೊ ಇವರ ಈ ಒಂದು ಟ್ವೀಟ್ನ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಮರ ಮೆಜಾರಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೆ ಆ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ನಿಧಾನವಾಗಿ ಅವರ ಧರ್ಮದ ಅಭ್ಯರ್ಥಿಗಳೇ ಗೆಲ್ಲೋದಕ್ಕೆ ಪ್ರಾರಂಭವಾದರು ಅನ್ನೋದನ್ನು ನೋಡ್ತಾ ಹೋಗೋಣ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 1994ರಲ್ಲಿ ಪ್ರಮೀಳಾ ನೇಸರ್ಗಿ ಅವರು ಗೆದ್ದರು. ಅದಾದಮೇಲೆ 2004ರಿಂದ 2023ರವರೆಗೂ ಮುಸ್ಲಿಂ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ.
ಚಾಮರಾಜಪೇಟೆಯಲ್ಲಿ 43ರಿಂದ 44% ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಯಾವಾಗ ಅಲ್ಲಿ ಮುಸ್ಲಿಮರ ಪಾಪ್ಯುಲೇಷನ್ ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಯಿತೋ ಅವಾಗಿಂದ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳೇ ಗೆಲ್ಲೋದಕ್ಕೆ ಪ್ರಾರಂಭ ಮಾಡಿದ್ರು. ಇನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 1994ರಲ್ಲಿ ಎಸ್.ಎಂ. ಯಾಹ್ಯಾ ಅವರು ಗೆದ್ರು. ಅದಾದ್ಮೇಲೆ 1999ರಲ್ಲಿ ಎನ್ ಯೋಗೀಶ್ ಭಟ್ ಅವರು ಗೆದ್ರು. ಇದಾದ್ಮೇಲೆ 2004ರಿಂದ 2023ರವರೆಗೂ ಯು.ಟಿ. ಖಾದರ್ ಅವರೇ ಅಲ್ಲಿ ಗೆಲ್ತಾ ಇದ್ದಾರೆ. ಇಲ್ಲಿ ಮುಸ್ಲಿಮರ ಪಾಪ್ಯುಲೇಷನ್ ಎಷ್ಟಿದೆ? 40ರಿಂದ 45% ಇದೆ. 1999ರಿಂದ ಈಚೆಗೆ ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಹೆಚ್ಚಾಗ್ತಾ ಹೋಯಿತು. ಅದರ ಪರಿಣಾಮವಾಗಿ ಅಲ್ಲಿ ಯು.ಟಿ. ಖಾದರ್ ಅವರು ಗೆಲ್ಲೋದಕ್ಕೆ ಪ್ರಾರಂಭ ಮಾಡಿದ್ರು. 1994ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಗುಲ್ಬರ್ಗಾ ಕ್ಷೇತ್ರದಿಂದ ಕೆ.ಬಿ. ಶಾಣಪ್ಪ ಅವರು ಗೆದ್ರು. ಅದಾದ್ಮೇಲೆ 1999ರಿಂದ 2023ರವರೆಗೂ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳೇ ಗೆಲುವನ್ನ ಸಾಧಿಸಿಕೊಂಡು ಬರ್ತಾ ಇದ್ದಾರೆ. ಗುಲ್ಬರ್ಗಾದಲ್ಲಿ ಮುಸ್ಲಿಂ ಮೆಜಾರಿಟಿ ಇದೆ. 52% ಅಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇದೆ. ಇನ್ನು ನರಸಿಂಹರಾಜ ಕ್ಷೇತ್ರದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 48% ಇದೆ. ಮುಸ್ಲಿಮರೇ ಮೆಜಾರಿಟಿ ಇದ್ದಾರೆ. ಹಾಗಾಗಿ 1994ರಿಂದ 2023ರವರೆಗೂ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗಳೇ ಗೆದ್ದಿದ್ದಾರೆ. ಸೊ ಯಾವೆಲ್ಲ ಕ್ಷೇತ್ರಗಳಲ್ಲಿ ಮುಸ್ಲಿಮರ ಜನಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾ ಬಂತೋ ಆ ಕ್ಷೇತ್ರಗಳಲ್ಲಿ ಮುಸ್ಲಿಂ ಅಭ್ಯರ್ಥಿಗಳೇ ಗೆಲ್ಲೋದಕ್ಕೆ ಪ್ರಾರಂಭ ಆದರು. ಇದಿಷ್ಟೇ ಅಲ್ಲ, ಹಿಂದೂಗಳು ಮೆಜಾರಿಟಿ ಇರುವಂತಹ ಕೆಲವು ಕ್ಷೇತ್ರಗಳಲ್ಲೂ ಮುಸ್ಲಿಮರೇ ಗೆಲ್ಲೋದಕ್ಕೆ ಪ್ರಾರಂಭ ಆಯಿತು. ಉದಾಹರಣೆಗೆ ಬೀದರ್, ಇದು ಹಿಂದೂಗಳು ಮೆಜಾರಿಟಿ ಇರುವಂತಹ ಕ್ಷೇತ್ರ. ಬೀದರ್ನಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇರೋದು ಕೇವಲ 30ರಿಂದ 35% ಅಷ್ಟೇ. ಉಳಿದದ್ದೆಲ್ಲ ಹಿಂದೂಗಳು ಈ ರೀತಿ ಇದ್ದಾರೆ. 2018ರಿಂದ ಈಚೆಗೆ ಬೀದರ್ನಲ್ಲಿ ಮುಸ್ಲಿಮರ ಗೆಲುವನ್ನ ಸಾಧಿಸಿದ್ರು. 2018ರ ವಿಧಾನಸಭಾ ಚುನಾವಣೆಯಲ್ಲಿ ರಹೀಂ ಖಾನ್ ಅವರು ಗೆದ್ರು. 2023ರಲ್ಲೂ ಅವರೇ ಗೆದ್ರು. ಇನ್ನು ಶಿವಾಜಿನಗರದಲ್ಲಿರೋದು ಕೇವಲ 38%ನಷ್ಟು ಮುಸ್ಲಿಂ ಪಾಪ್ಯುಲೇಷನ್ ಮಾತ್ರ. ಅಲ್ಲಿ 1994ರಿಂದ 2023ರವರೆಗೂ ಮುಸ್ಲಿಂ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ. ಶಾಂತಿನಗರ ಕ್ಷೇತ್ರದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಇರುವುದು 20ರಿಂದ 25% ಅಷ್ಟೇ. ಅಲ್ಲಿ 2004ರಿಂದ 2023ರವರೆಗೂ ಮುಸ್ಲಿಂ ಅಭ್ಯರ್ಥಿಗಳೇ ಗೆಲ್ತಾ ಇದ್ದಾರೆ. ಸೊ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲೂ ಮುಸ್ಲಿಮರೇ ಗೆಲ್ತಾ ಇದ್ದಾರೆ. ಹಿಂದೂಗಳ ಪ್ರಾಬಲ್ಯ ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲೂ ಮುಸ್ಲಿಮರು ಗೆಲ್ತಾ ಇದ್ದಾರೆ. ಆದರೆ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಿರುವಂತಹ ಕ್ಷೇತ್ರಗಳಲ್ಲಿ ಹಿಂದೂಗಳು ಗೆಲ್ತಾ ಇಲ್ಲ. ಹಿಂದೂಗಳು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರದೀಪ್ ಭಂಡಾರಿ ಅವರು ಹೇಳಿದ ಹಾಗೆ ಎಲ್ಲೆಲ್ಲ ಮುಸ್ಲಿಂ ಪ್ರಾಬಲ್ಯ ಹೆಚ್ಚಾಗುತ್ತೋ, ಮುಸ್ಲಿಂ ಮೆಜಾರಿಟಿ ಇರುತ್ತೋ ಅಲ್ಲೆಲ್ಲ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರೆ. ಹಿಂದೂಗಳು ಎಲ್ಲದರಿಂದನೂ ವಂಚಿತರಾಗ್ತಾರೆ. ಹಾಗಾಗಿ ಈ ಟೆರರ್ ಅಟ್ಯಾಕ್ಗಿಂತಲೂ ಬಹಳ ಭಯಾನಕವಾಗಿರೋದು, ಅಪಾಯಕಾರಿಯಾಗಿರೋದು ಈ ಡೆಮೋಗ್ರಾಫಿಕ್ ಅಟ್ಯಾಕ್ ಅಂದರೆ ತಪ್ಪಾಗಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ.